ನಮ್ಮ ಅವ್ವಾಗ ಇಡೀ ದೇಶ ಸುತ್ತಿಸ್ತೀನಂದ್ರ ಅಷ್ಟ್ ಖುಷಿ ಆಗಲ್ರಿ. ಅದೇ ತವ್ರ ಮನಿಗ್ ಕರ್ಕೊಂಡ್ ಹೋಗಿ ಅವ್ರ ಅವ್ವ ಅಪ್ಪಗಿರ ಟೆಂಗ್ ಹೊಡೆದ್ರ ಬಾಳ ಖುಷಿ ಆಗ್ತಾಳ ನೋಡ್ರಿ. ನಿನ್ನೆ ನಮ್ಮೂರ್ ಜಾತ್ರೆ ಮುಗೀತು. ಊರಿಗ್ ಬಂದಿದ್ ನಮ್ಮ ಅಕ್ಕ ರಿಟರ್ನ್ ಊರ್ ಕಡೆ ಹೋದ್ಲು. ಅಕ್ಕಗ್ ಡ್ರಾಪ್ ಮಾಡಿ ಮನಿಗ್ ಬಂದು ಒಲಿ ಮುಂದಿನ ನೀರ್ ತಗೊಂಡು ಜಳಕ ಮಾಡಿ 3 ಬಟ್ ಇಬ್ತಿ ಪಟ್ಟ ಹಚ್ಕೊಂಡು ನಮ್ಮ ಮನಿ ಅಂಗಳಾಗಿನ್ ಬಿಸಿಲಿಗ್ ಕುಂತು ರೊಟ್ಟಿ ಖಾರಬೇಳಿ ಮೊಸರು ಶಿಸ್ತು ಊಟ ಮಾಡ್ದ. ನಮ್ಮ ಅವ್ವನ ಆಸೆಗಳೇನ್ ದೊಡ್ಡವಿಲ್ರಿ. ನಾವ್ ಊರಿಗ್ ಬಂದಾಗ ಒಂದ್ ಸರ್ತಿ ಕೇಳೋದ್ ಒಂದೇ ಪ್ರಶ್ನೆ, ತವ್ರ ಮನಿಗ್ ಕರ್ಕೊಂಡ್ ಹೋಗಿ ಆಯಿ ಮುತ್ತೆಗೆ ಒಂದೆರಡು ಟೆಂಗ್ ಹೊಡ್ಕೊಂಡ್ ಬರಂ ಬಾ ಮಗ ಅಂತಾಳ್ರಿ. ನನಗೂ ಹೆಂಗ್ ಬಿ ಈ ಸರ್ತಿ ಸ್ವಲ್ಪ ಟೈಮ್ ಸಿಕ್ಕಿತ್ರಿ. ಅದಕ್ಕೆ ಒಂದೆರಡು ಟೆಂಗು ಊದಿನ ಕಡ್ಡಿ ತಗೊಂಡು ನಮ್ಮ ಅವ್ವ ಹುಟ್ಟಿದ ಊರ್ ಹುಡ್ದಳ್ಳಿ ಕರ್ಕೊಂಡ್ ಬಂದ್ರಿ. ನಮ್ಮ ಆಯಿ ಮತ್ತ ನಮ್ಮ ಮುತ್ತೆನ್ ಸಮಾಧಿ ಒಂದೊಂದ್ ಟೆಂಗ್ ಹೊಡೆದು ಊದಿನ ಕಡ್ಡಿ ಬೆಳೆದು 8ನೇ ವಯಸ್ಸಿನಾಗೆ ಅವ್ರ ತಾಯಿ ಕಳ್ಕೊಂಡ ನಮ್ಮವ್ವ. ಅಲ್ಲಿವರೆಗೂ ಇಲ್ಲಿನಿಂದ ಹಂತ ಹಂತವಾಗಿ ಸ್ಟ್ರಗಲ್ ಪಟ್ಕೊಂಡ್ ನಮ್ಮವ್ವ ಯಾವಾಗ ಬಿ ನಂಗೆ ಒಂದ್ ಮಾತು ಹೇಳ್ತಾ ಇರ್ತಾಳ್ರಿ, ಜೀವನದಾಗ ಏನ್ ಬಿ ಮಾಡ್ ಮಗ, ಹಿರಿಯರಿಗೆ ಗೌರವ ಕೊಡು, ಮನಿ ಸಂಸ್ಕಾರ ಬಿಟ್ಟು ನಡ್ಯಾಕ್ ಹೋಗ್ಬೇಡ. ಟೈಮ್ ಸಿಕ್ಕಾಗ ಒಂದ್ಸರ್ತಿ ಹಿರಿಯರಿಗೆ ಒಂದೆರಡು ಟೆಂಗ್ ಹೊಡ್ಕೊಂಬ, ಹುಣ್ಣಿ ಅಮಾಸಿ ಬಂತಂದ್ರ ಮನಿ ದೇವ್ರಿಗೆ ಹೋಗಿ ನಮಸ್ಕಾರ ಮಾಡ್ಬಾ. ಇಂಥವ್ ಬಹಳಷ್ಟು ವಿಚಾರಗಳು ನಮ್ಮ ಅವ್ವ ನಿಂತ ಕಲ್ತೀನ್ರಿ. ನೀವು ನಿಮ್ಮ ಅವ್ವ ನಿಂತ ಕಲ್ತಿರೋ ಬೆಸ್ಟ್ ವಿಚಾರಗಳು ಕಮೆಂಟ್ ಬಾಕ್ಸ್ ನಂಗೆ ಹೇಳ್ರಿ. ವಿಡಿಯೋ ಇಷ್ಟ ಐತಂದ್ರೆ ಫಾಲೋ ಮಾಡ್ರಿ. ನಮಸ್ಕಾರ ರೀ ಎಲ್ಲಾ ದೊಡ್ಡ ಮಂದಿಗೆ.